ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1020 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 10 ಮತ್ತು 11 ಡಿಸೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಡಿಸೆಂಬರ್ 2025 ಹೊತ್ತಿಗೆ ಯುನೆಸ್ಕೋದ ಮನುಕುಲದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಭಾರತದ ಎಷ್ಟು ಅಂಶಗಳನ್ನು ಸೇರಿಸಲಾಗಿದೆ? ಆಸ್ ಆಫ್ ಡಿಸೆಂಬರ್ 2025, how many elements from India are inscribed on UNESCO's representative list of the intangible cultural heritage of humanity? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಯುನೆಸ್ಕೋ ಪಟ್ಟಿ ಆಗಿರುತ್ತೆ, ಬಟ್ ಇದು ಇಂಟ್ಯಾಂಜಿಬಲ್ ಸೈಟ್ಸ್ನ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಂಟ್ಯಾಂಜಿಬಲ್ ಅಂದರೆ ನಾವು ಮಾಡ್ತಕ್ಕಂಥ ಅನೇಕ ಆಚರಣೆಗಳಾಗಿರುತ್ತೆ, ಇದಕ್ಕೆ ಯಾವುದೇ ರೀತಿಯ ಭೌತಿಕ ರೂಪ ಇರೋದಿಲ್ಲ. ಸೊ ಆ ರೀತಿಯ ಆಚರಣೆಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಯುನೆಸ್ಕೋ ಅವುಗಳನ್ನು ಒಂದು ವಿಶೇಷವಾದ ಪಟ್ಟಿಯಲ್ಲಿ ಸೇರಿಸಲಾಗಿರುತ್ತೆ. ಹಾಗಿದ್ರೆ 2025 ಡಿಸೆಂಬರ್ ವೇಳೆಗೆ ಆ್ಯಕ್ಚುಲಿ ಈ ಒಂದು ಯುನೆಸ್ಕೋದ ಈ ವರ್ಷದ ಸಭೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದಿರುತ್ತೆ. ಸೊ ಈ ಸಮಯದಲ್ಲಿ ಯಾವ ನಾಮಿನೇಟೆಡ್ ಪ್ಲೇಸಸ್ ಇರುತ್ತೆ ಅದನ್ನು ಎಕ್ಸಾಮಿನ್ ಮಾಡುವ ಮುಖಾಂತರ ಸೊ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸೊ ನಮ್ಮ ಭಾರತ ದೇಶದಲ್ಲಿ ಡಿಸೆಂಬರ್ 2025 ಹೊತ್ತಿಗೆ ಎಷ್ಟು ಅಮೂರ್ತ ತಾಣಗಳನ್ನು, ಅಮೂರ್ತ ಅಂಶಗಳನ್ನು ಸೇರಿಸಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಟ್ಟು 16 ಅಂಶಗಳನ್ನು ಇಲ್ಲಿ ಸೇರಿಸಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನು ಅಂದರೆ, ಈಗ ದೀಪಾವಳಿ ಫೆಸ್ಟಿವಲ್ ಏನಿರುತ್ತೆ ಅದನ್ನು ಕೂಡ ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ಈ ವರ್ಷದ ವಿಶೇಷತೆ ಆಗಿರುತ್ತೆ. ಹಾಗಿದ್ರೆ ದೀಪಾವಳಿ ಹಬ್ಬದ ಮಹತ್ವವೇನು, ಯಾತಕ್ಕಾಗಿ ಇದನ್ನು ಈ ಒಂದು ಪಟ್ಟಿಗೆ ಸೇರಿಸಲಾಗಿದೆ, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ದೀಪಾವಳಿ ಫೆಸ್ಟಿವಲ್ ಏನಿರುತ್ತೆ ಇದನ್ನ ಯುನೆಸ್ಕೋಸ್ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತೇವೆ. ಅಂದರೆ ಮನುಕುಲದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಯುನೆಸ್ಕೋದ ಪ್ರಾತಿನಿಧಿಕ ಪಟ್ಟಿಯಲ್ಲಿ ದೀಪಾವಳಿಯನ್ನು 2025 ಸೇರಿಸಲಾಗಿರುತ್ತೆ. ಹಾಗಿದ್ರೆ ಇದರ ಸಿಗ್ನಿಫಿಕೆನ್ಸ್ ಏನು ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ದೀಪಾವಳಿ ಇಸ್ ನಾಟ್ ಓನ್ಲಿ ಸೆಲೆಬ್ರೇಟೆಡ್ ಬಟ್ ಫೆಲ್ಟ್, ಲಿವ್ಡ್ ಅಂಡ್ ಅಬ್ಸಾರ್ಬ್ಡ್ ಅಕ್ರಾಸ್ ದಿ ಜನರೇಷನ್ಸ್. ಅಂದರೆ ದೀಪಾವಳಿಯನ್ನು ಒಂದು ಕೇವಲ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡೋದಿಲ್ಲ, ಅದು ನಮ್ಮ ಜೀವನದ ಒಂದು ಭಾಗವಾಗಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಇನ್ಹೆರಿಟ್ ಆಗ್ತಾ ಇರ್ತಕ್ಕಂಥ ಒಂದು ಹಬ್ಬವಾಗಿ ನಾವು ಇದನ್ನು ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವೈ ದೀಪಾವಳಿ ಕ್ವಾಲಿಫೈಸ್ ಆಸ್ ಇಂಟ್ಯಾಂಜಿಬಲ್? ಸೊ ದೀಪಾವಳಿ ಸೊ ಈ ಒಂದು ಪಟ್ಟಿಗೆ ಕ್ವಾಲಿಫೈ ಅಥವಾ ಅರ್ಹತೆಯನ್ನು ಪಡಿಲಿಕ್ಕೆ ಕಾರಣಗಳೇನು ಅಥವಾ ರೀಸನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಲಿವಿಂಗ್ ಅಂಡ್ ಪೀಪಲ್ ಸೆಂಟರ್ಡ್ ಫೆಸ್ಟಿವಲ್ ಆಗಿರುತ್ತೆ. ಅಂದರೆ ಜನ ಕೇಂದ್ರಿತವಾಗಿರ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಅಂಡ್ ಇಟ್ ಗಿವ್ಸ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಸಸ್ಟೈನಬಲಿ, ಸುಸ್ಥಿರವಾಗಿ ಅನೇಕ ಕೊಡುಗೆಗಳನ್ನು ನೀಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪಾಟರ್ಸ್ ಅಂದರೆ ಈ ಕುಂಬಾರರು, ಆ ದೀಪಗಳನ್ನು, ಮಣ್ಣಿನ ದೀಪಗಳನ್ನು ತಯಾರಿ ಮಾಡ್ತಕ್ಕಂಥ ಕುಂಬಾರರಿಗೆ ಸೊ ಈ ಒಂದು ಹಬ್ಬದ ಮುಖಾಂತರ ತಮ್ಮ ಒಂದು ಹಣವನ್ನು ಗಳಿಸ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಆರ್ಟಿಸನ್ಸ್ ಅಂದರೆ ಈ ಕುಶಲಕರ್ಮಿಗಳು, ಈ ಡೆಕೋರೇಷನ್ ಮಾಡಲಿಕ್ಕೆ ಅನೇಕ ವಸ್ತುಗಳನ್ನು ತಯಾರಿ ಮಾಡ್ತಕ್ಕಂಥವ್ರಿಗೆ ಆರ್ಥಿಕವಾದ ಒಂದು ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಫೆಸ್ಟಿವಲ್ ಕೂಡ ಇದಾಗಿರುತ್ತೆ. ಸೊ ಇನ್ನು ಫಾರ್ಮರ್ಸ್, ರೈತರಿಗೂ ಕೂಡ, ಯಾಕಂದರೆ ಸಾಕಷ್ಟು ಸಿಹಿ ಖಾದ್ಯಗಳನ್ನು ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರೋದ್ರಿಂದ ಸೊ ರೈತರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಹಬ್ಬ. ಸ್ವೀಟ್ ಮೇಕರ್, ಸಿಹಿ ತಯಾರಕರು, ಪ್ರೀಸ್ಟ್ಸ್ ಅಥವಾ ಪುರೋಹಿತರು, ಹೌಸ್ ಹೋಲ್ಡ್ ಮೇಂಟೈನಿಂಗ್ ಕಸ್ಟಮ್ಸ್ ಅಂದರೆ ಈ ಮನೆಗಳನ್ನು ಸಾಮಾನ್ಯವಾಗಿ ಸ್ವಚ್ಛ ಮಾಡ್ತಕ್ಕಂಥದ್ದು ಅಥವಾ ನಾವು ಇರ್ತಕ್ಕಂಥ ಒಂದು ಬಿಸ್ನೆಸ್ ಪ್ಲೇಸಸ್ ಅಥವಾ ಆಫೀಸ್ಗಳನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ದಿನವಾಗಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕೇವಲ ಹಬ್ಬವಲ್ಲದೆ ಸೊ ಸಾಕಷ್ಟು ಜನರ ಜೀವನ ಶೈಲಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಆಚರಣೆ ಆಗಿರೋದ್ರಿಂದ ಸೊ ಈ ಒಂದು ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಇಟ್ ಈಸ್ ನಾಟ್ ಓನ್ಲಿ ಸೆಲೆಬ್ರೇಟೆಡ್ ಇನ್ ಇಂಡಿಯಾ, ಸೊ ಇಟ್ ಈಸ್ ಆಲ್ಸೋ ಸೆಲೆಬ್ರೇಟೆಡ್ ಅಕ್ರಾಸ್ ಡಯಾಸ್ಪೋರಾ. ಇಂಡಿಯನ್ ಡಯಾಸ್ಪೋರಾ ಅಂದರೆ ಅನಿವಾಸಿ ಭಾರತೀಯರು ಯಾರಿರ್ತಾರೆ ಸೊ ಅವರು ಕೂಡ ಇದನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದೇ. ಬೇರೆಲ್ಲ ಹಬ್ಬಗಳನ್ನು ಮಾಡ್ತಾರೋ ಬಿಡ್ತಾರೋ ಸೊ ದೀಪಾವಳಿಯನ್ನು ಇವನ್ ಡಯಾಸ್ಪೋರಾದಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಸೌತ್ ಈಸ್ಟ್ ಏಷ್ಯಾದಲ್ಲಿ, ಆಫ್ರಿಕಾ, ಗಲ್ಫ್ ನೇಷನ್ಸ್, ಯುರೋಪ್ ಮತ್ತು ಕೆರಿಬಿಯನ್ನಲ್ಲಿ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ
ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಇದರ ಒಂದು ಸಾಮಾನ್ಯ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಲಿವಿಂಗ್ ಟ್ರೆಡಿಷನ್ಸ್ ಅಂತ ಕರಿತೀವಿ. ಅಂದರೆ ನಮ್ಮ ಒಂದು ಸಂಪ್ರದಾಯಗಳಾಗಿರುತ್ತೆ ಅಥವಾ ಪ್ರಾಕ್ಟೀಸಸ್ ಅಂದರೆ ಆಚರಣೆಗಳು ಅಂತ ಹೇಳ್ಬೋದಾಗಿರುತ್ತೆ. ದಟ್ ಕಮ್ಯುನಿಟೀಸ್ ರೆಕಗ್ನೈಸ್ ಆಸ್ ಪಾರ್ಟ್ ಆಫ್ ದೇರ್ ಕಲ್ಚರಲ್ ಐಡೆಂಟಿಟಿ, ಅಂದರೆ ನಮ್ಮ ಒಂದು ಸಾಂಸ್ಕೃತಿಕ ಗುರುತಿನ ಭಾಗವಾಗಿ ಅವು ನಮ್ಮೊಡನೆ ಇರ್ತಕ್ಕಂಥ ಒಂದು ಆಚರಣೆಗಳನ್ನು ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಇದರಲ್ಲಿ ಫೆಸ್ಟಿವಲ್ಸ್ ಆ್ಯಂಡ್ ರಿಚುವಲ್ಸ್, ಹಬ್ಬಗಳು ಮತ್ತು ಆಚರಣೆಗಳನ್ನು ಸೇರಿಸಲಾಗುತ್ತೆ. ಪರ್ಫಾರ್ಮಿಂಗ್ ಆರ್ಟ್ಸ್ ಅಥವಾ ಪ್ರದರ್ಶನ ಕಲೆಗಳು ಕೂಡ ಇರುತ್ತೆ. ಓರಲ್ ಟ್ರೆಡಿಷನ್ಸ್ ಅಥವಾ ಮೌಖಿಕ ಸಂಪ್ರದಾಯಗಳು, ಟ್ರೆಡಿಷನಲ್ ಕ್ರಾಫ್ಟ್ಮನ್ಶಿಪ್ ಅಥವಾ ಸಾಂಪ್ರದಾಯಿಕ ಕರಕುಶಲತೆಗಳು, ಸೋಷಿಯಲ್ ಪ್ರಾಕ್ಟೀಸಸ್ ಅಥವಾ ಸಾಮಾಜಿಕ ಆಚರಣೆಗಳು, ನಾಲೆಜ್ ರಿಲೇಟೆಡ್ ಟು ನೇಚರ್ ಆ್ಯಂಡ್ ದಿ ಯೂನಿವರ್ಸ್, ಅಂದರೆ ಪ್ರಕೃತಿ ಮತ್ತು ನಮ್ಮ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ ಏನಿರುತ್ತೆ. ಸೊ ಇದರಲ್ಲಿ ಯಾವುದಾದರೂ ಒಂದು ಕ್ವಾಲಿಫಿಕೇಶನ್ ಇದ್ದರೆ ಅದನ್ನು ಈ ಒಂದು ಯುನೆಸ್ಕೋ ಇಂಟ್ಯಾಂಜಿಬಲ್ ಸೈಟ್ಸ್ ಇಂಟ್ಯಾಂಜಿಬಲ್ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಪದ್ಧತಿಯಾಗಿರುತ್ತೆ. ಸೊ ದೀಸ್ ಆರ್ ನಾಟ್ ಮಾನ್ಯುಮೆಂಟ್ಸ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದರಲ್ಲಿ ಯಾವುದು ಫಿಸಿಕಲ್ ರಚನೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ದೀಪಾವಳಿಯಲ್ಲಿ ಯಾವುದೇ ಭೌತಿಕವಾಗಿ ನಾವೇನನ್ನು ನಿರ್ಮಾಣ ಮಾಡೋದಿಲ್ಲ, ಅದು ಒಂದು ನಮ್ಮ ಸಂಸ್ಕೃತಿಯ ಭಾಗವಾಗಿರುತ್ತೆ ಅಥವಾ ನಮ್ಮ ಒಂದು ಆಚರಣೆಯ ಭಾಗವಾಗಿರುತ್ತೆ. ಸೊ ಈ ರೀತಿಯ ಒಂದು ವಿಷಯಗಳನ್ನು ಈ ಇಂಟ್ಯಾಂಜಿಬಲ್ ಪಟ್ಟಿಯಲ್ಲಿ ನಾವು ಹೆಚ್ಚಾಗಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಪರ್ಪಸ್? ಸೊ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಶೋಕೇಸ್ ಅಂಡ್ ಸೆಲೆಬ್ರೇಟ್ ಕಲ್ಚರಲ್ ಡೈವರ್ಸಿಟಿ ಅಕ್ರಾಸ್ ದ ವರ್ಲ್ಡ್, ಅಂದರೆ ಪ್ರಪಂಚದಾದ್ಯಂತ ಈ ಸಾಂಸ್ಕೃತಿಕ ವೈವಿಧ್ಯತೆ ಏನಿರುತ್ತೆ ಅದನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತು ಆಚರಣೆ ಮಾಡ್ತಕ್ಕಂಥ ಒಂದು ಭಾಗವಾಗಿ ಸೊ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡ್ ರೇಸ್ ಅವೇರ್ನೆಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಸೇಫ್ ಗಾರ್ಡಿಂಗ್ ಲಿವಿಂಗ್ ಹೆರಿಟೇಜ್, ಅಂದರೆ ಜೀವಂತ ಪರಂಪರೆಯನ್ನು ಸಂರಕ್ಷಿಸುವ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹೈಲೈಟ್ ಟ್ರೆಡಿಷನ್ಸ್ ದಟ್ ಹೆಲ್ಪ್ ಪ್ರಮೋಟ್ ಐಡೆಂಟಿಟಿ, ಕಂಟಿನ್ಯೂಟಿ ಆ್ಯಂಡ್ ಕಮ್ಯುನಿಟಿ ಬಿಲಾಂಗಿಂಗ್, ಅಂದರೆ ನಮ್ಮ ಒಂದು ಸಮುದಾಯದ ಗುರುತು, ನಿರಂತರತೆ, ಅಂದರೆ ಅದು ಹಾಳಾಗಬಾರ್ದು. ಈ ರೀತಿಯ ಆಚರಣೆಗಳು ಅನೇಕ ಜನರಿಗೆ ಜೀವನವನ್ನು ನೀಡುವ ಕಾರಣದಿಂದ ಸೊ ಅದನ್ನು ನಾವು ಮುಂದುವರಿಸ್ತಕ್ಕಂಥದ್ದು ಮತ್ತು ಸಮುದಾಯಕ್ಕೆ ಸೇರಿದವರನ್ನು ಉತ್ತೇಜನ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಅದರ ಜೊತೆಗೆ ಇಟ್ ಎನ್ಕರೇಜಸ್ ಕಂಟ್ರೀಸ್ ಟು ಪ್ರಮೋಟ್ ದೀಸ್ ಟ್ರೆಡಿಷನ್ ಥ್ರೂ ಪಾಲಿಸೀಸ್, ಎಜುಕೇಷನ್ ಆ್ಯಂಡ್ ಕಮ್ಯುನಿಟಿ ಸಪೋರ್ಟ್, ಅಂದರೆ ಈ ರೀತಿಯ ಒಂದು ಆಚರಣೆಗಳನ್ನು, ನೀತಿಗಳನ್ನು ಮಾಡುವ ಮುಖಾಂತರ, ಶಿಕ್ಷಣವನ್ನು ನೀಡ್ತಕ್ಕಂಥ ಮುಖಾಂತರ ಮತ್ತು ಸಮುದಾಯಗಳನ್ನು ಬೆಂಬಲವನ್ನು ನೀಡುವ ಮುಖಾಂತರ ಸಂರಕ್ಷಣೆ ಮಾಡ್ತಕ್ಕಂಥ ಉದ್ದೇಶಗಳನ್ನು ಕೂಡ ಸೊ ಈ ಒಂದು ಪಟ್ಟಿಗೆ ಸೇರಿಸುವುದರಿಂದ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಹೌ ಎಲಿಮೆಂಟ್ಸ್ ಗೆಟ್ ಇನ್ಸ್ಕ್ರೈಬ್, ಅಂದರೆ ಈ ಪ್ರೊಸೀಜರ್ ಏನಿರುತ್ತೆ ಈ ಒಂದು ಪಟ್ಟಿಗೆ ಸೇರಿಸಬೇಕಾಗಿದ್ರೆ ಸೊ ಯಾವ ಕ್ರಮದಲ್ಲಿ ಅದನ್ನು ಸೇರಿಸಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಕಂಟ್ರಿ ನಾಮಿನೇಟ್ಸ್, ಅಂದರೆ ಫಸ್ಟು ಆ ಒಂದು ಆಚರಣೆಗಳು ಯಾವ ದೇಶದಲ್ಲಿರುತ್ತೆ ಆ ದೇಶ ಆ ಆಚರಣೆಗಳನ್ನು ನಾಮನಿರ್ದೇಶನ ಮಾಡಬೇಕಾಗಿರುತ್ತೆ. ಸೊ ದಿಸ್ ಇಸ್ ಫಸ್ಟ್ ಥಿಂಗ್. ಅದಾದಮೇಲೆ ಟು ಬಿ ಇನ್ಕ್ಲೂಡೆಡ್ ದಿ ಎಲಿಮೆಂಟ್ ಮಸ್ಟ್, ಅಂದರೆ ಇದರೊಳಗಡೆ ಸೇರಿಸಬೇಕಾಗಿದ್ರೆ ಆ ಒಂದು ಎಲಿಮೆಂಟಲ್ಲಿ ಏನೇನಿರಬೇಕು. ಫಸ್ಟ್ ಥಿಂಗ್ ಇಸ್ ವೈಡ್ಲಿ ರೆಕಗ್ನೈಸ್ಡ್ ಆ್ಯಂಡ್ ಪ್ರಾಕ್ಟೀಸ್ಡ್ ಬೈ ಕಮ್ಯುನಿಟೀಸ್, ಅಂದರೆ ಹೆಚ್ಚು ವ್ಯಾಪಕವಾಗಿ ಅದಕ್ಕೆ ಗುರುತಿಸಲ್ಪಟ್ಟಿರಬೇಕಾಗಿರುತ್ತೆ. ಆ್ಯಂಡ್ ಅದನ್ನು ಅಭ್ಯಾಸ ಮಾಡ್ತಾ ಇರಬೇಕಂದ್ರೆ ಯಾವುದೋ ಒಂದು ಆಬ್ಸಲ್ಯೂಟ್ ಆಗಿರ್ತಕ್ಕಂಥ ಸಿಸ್ಟಮನ್ನು ನಾವು ತೆಗೆದುಕೊಳ್ಳಲ್ಲ. ಸೊ ಈಗ ಪ್ರಚಲಿತವಾಗಿ ಜನರು ಆಚರಣೆ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾತ್ರ ಸೊ ಈ ಪಟ್ಟಿಗೆ ಸೇರಿಸಲಾಗುತ್ತೆ. ಅದಾದಮೇಲೆ ಬಿ ಅ ಲಿವಿಂಗ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಟ್ರೆಡಿಷನ್, ಅಂದರೆ ಜೀವಂತ. ಸೊ ಜೀವಂತ ಇನ್ ದ ಸೆನ್ಸ್ ಸೊ ಅದು ತುಂಬ ಆಚರಣೆಗಳ ಒಂದು ಭಾಗವಾಗಿರಬೇಕು, ಅದನ್ನು ನಾವು ಜೀವಂತ ಅಂತ ಕರಿತೇವೆ. ಯಾವುದೇ ಒಂದು ಹಬ್ಬಕ್ಕೆ ಅಥವಾ ಆಚರಣೆಗೆ ಜೀವ ಇರೋದಿಲ್ಲ. ದಟ್ ಮೀನ್ಸ್ ಇಟ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್, ಅಥವಾ ನಮ್ಮ ಜೀವನದ ಒಂದು ಭಾಗವಾಗಿರುತ್ತೆ. ಆ್ಯಂಡ್ ಪ್ರಸರಣಗೊಂಡ, ಅಂದರೆ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಅದು ಪ್ರಸರಣಗೊಂಡಿರ್ತಕ್ಕಂಥ ಒಂದು ಸಂಪ್ರದಾಯವಾಗಿರಬೇಕಾಗಿರುತ್ತೆ. ಅದರ ಜೊತೆಗೆ ಡೆಮಾನ್ಸ್ಟ್ರೇಟ್ ಕಲ್ಚರಲ್ ವ್ಯಾಲ್ಯೂ ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಅಂದರೆ ಅದಕ್ಕೊಂದು ಸಾಂಸ್ಕೃತಿಕ ಮೌಲ್ಯ ಇರಬೇಕಾಗಿರುತ್ತೆ. ಆ್ಯಂಡ್ ಸಮುದಾಯದ ಭಾಗವಹಿಸುವಿಕೆ ಕೂಡ ಇರಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಆ್ಯಂಡ್ ಹ್ಯಾವ್ ಎ ಪ್ಲಾನ್ ಫಾರ್ ಸೇಫ್ ಗಾರ್ಡಿಂಗ್ ಎನ್ಶೂರಿಂಗ್ ಇಟ್ಸ್ ಕಂಟಿನ್ಯೂಯೇಷನ್, ಅಂದರೆ ಅದನ್ನು ಮುಂದುವರಿಸಲಿಕ್ಕೆ, ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಯೋಜನೆಯನ್ನು ಹೊಂದಿರಬೇಕಾಗಿರುತ್ತೆ. ಸೊ ಇದು ಕೂಡ ಈ ಒಂದು ಪಟ್ಟಿಗೆ ಸೇರಿಸಬೇಕಾಗಿದ್ದರೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಆಗಿರುತ್ತೆ. ಸೊ ಯುನೆಸ್ಕೋಸ್ ಇಂಟರ್ ಗವರ್ನಮೆಂಟಲ್ ಕಮಿಟಿ ಎವ್ಯಾಲ್ಯೂಯೇಟ್ಸ್ ಅಂಡ್ ಅಪ್ರೂವ್ಸ್ ದಿ ಇನ್ಸ್ಕ್ರಿಪ್ಷನ್ಸ್, ಅಂದರೆ ಅಂತಿಮವಾಗಿ ನಾಮನಿರ್ದೇಶನಗೊಂಡ ನಂತರ ಯುನೆಸ್ಕೋದ ಒಂದು ಅಂತರ್ ಸರ್ಕಾರಿಯ ಸಮಿತಿ ಇರುತ್ತೆ. ಈ
ಒಂದು ಅಂತರ್ ಸರ್ಕಾರಿಯ ಸಮಿತಿಯ ಒಂದು ಸಭೆ ಈ ವರ್ಷ ನಮ್ಮ ಭಾರತ ದೇಶದಲ್ಲಿ ಕೈಗೊಳ್ಳಲಾಗಿರುತ್ತೆ. ಎಕ್ಸಾಕ್ಟ್ಲಿ ಎಲ್ಲಿ ಕೈಗೊಳ್ಳಲಾಗಿದೆ ಇದನ್ನ ಲಾಸ್ಟ್ ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಆ ಒಂದು ಪ್ಲೇಸ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಅಂತಿಮವಾಗಿ ಎಲ್ಲಾ ಒಂದು ಅರ್ಹತೆಗಳನ್ನ ಹೊಂದಿದ್ದರೆ ಈ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಒಂದು ರೂಢಿಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಮುಂದಿನ 2 ವರ್ಷಗಳಲ್ಲಿ ರಾಜ್ಯಾದ್ಯಂತ ಎಷ್ಟು ಸರ್ಕಾರಿ ಶಾಲೆಗಳನ್ನ KPS ಮ್ಯಾಗ್ನೆಟ್ ಶಾಲೆಗಳಾಗಿ ಪ್ರಾರಂಭಿಸಲು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ. ದಿ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಇಶ್ಯೂಡ್ ಆರ್ಡರ್ಸ್ ಟು ಸ್ಟಾರ್ಟ್ ಹೌ ಮೆನಿ ಗವರ್ಮೆಂಟ್ ಸ್ಕೂಲ್ಸ್ ಆಸ್ KPS ಮ್ಯಾಗ್ನೆಟ್ ಸ್ಕೂಲ್ಸ್ ಅಕ್ರಾಸ್ ದ ಸ್ಟೇಟ್ ಇನ್ ನೆಕ್ಸ್ಟ್ 2 years. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ KPS ಮ್ಯಾಗ್ನೆಟ್ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದರ ಕಾನ್ಸೆಪ್ಟ್ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಿದ್ರೆ ಎಷ್ಟು ಶಾಲೆಗಳನ್ನ ತೆರೀಲಿಕ್ಕೆ ಕರ್ನಾಟಕ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 700 KPS ಮ್ಯಾಗ್ನೆಟ್ ಶಾಲೆಗಳನ್ನ ನಮ್ಮ ಕರ್ನಾಟಕದಾದ್ಯಂತ ಪ್ರಾರಂಭ ಮಾಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಒಂದು ಉದ್ದೇಶವಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ KPS ಮ್ಯಾಗ್ನೆಟ್ ಸ್ಕೂಲ್ಸ್ ಅಂತಕ್ಕಂಥದ್ದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ರಿಮೆಂಬರ್ ಟೋಟಲ್ ನಂಬರ್ ಇಸ್ 700. ಸೊ ಈ ಒಂದು ಶಾಲೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ KPS ಮ್ಯಾಗ್ನೆಟ್ ಅಂತ ಕರಿತೇವೆ. ಮುಂದಿನ 2 ವರ್ಷಗಳಲ್ಲಿ 700 ಶಾಲೆಗಳನ್ನ ತೆರೀತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಹೇಗಿರುತ್ತೆ, ಅದರ ಯೋಜನೆ ಅಥವಾ ಪ್ಲಾನ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ 500 ಸ್ಕೂಲ್ಸ್ 25-26 ಮತ್ತೆ 26-27 ಅಲ್ಲಿ 500 ಸ್ಕೂಲ್ಸ್ ಅಂಡರ್ ಸ್ಟೇಟ್ ಬಜೆಟ್ ಅಂಡ್ ADB ಲೋನ್. ಸೊ ರಾಜ್ಯ ಸರ್ಕಾರದ ಬಜೆಟ್ ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಅಡಿಯಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಸಾಲದ ಅಡಿಯಲ್ಲಿ 500 ಶಾಲೆಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಮುಂದಿನ 2 ವರ್ಷಗಳಲ್ಲಿ. ಇನ್ನ 200 ಶಾಲೆಗಳನ್ನ ಕಲ್ಯಾಣ ಕರ್ನಾಟಕ ಅಂಡರ್ KKRDB ಗ್ಲಾಂಡ್. ಸೊ KKRDB ಅನುದಾನದ ಅಡಿಯಲ್ಲಿ 200 ಶಾಲೆಗಳನ್ನ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಸರ್ಕಾರದ ಉದ್ದೇಶವಾಗಿರುತ್ತೆ. ಸೊ ಪ್ರತಿಯೊಂದು ಶಾಲೆಯನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತಗಲುವ ವೆಚ್ಚ 2 ರಿಂದ 4 ಕೋಟಿ ವೆಚ್ಚದಲ್ಲಿ ಈ ಒಂದು ಶಾಲೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಹಾಗಿದ್ರೆ ಸೊ KPS ಮ್ಯಾಗ್ನೆಟ್ ಸ್ಕೂಲ್ ಮಾಡೆಲ್ ಯಾವ ರೀತಿ ಈ ಒಂದು ಶಾಲೆಗಳಿರುತ್ತೆ ಅಂತ ನಾವು ನೋಡೋದಾದ್ರೆ ಸ್ಕೂಲ್ಸ್ ಐಡೆಂಟಿಫೈಡ್ ಪರ್ ಕ್ಲಸ್ಟರ್ ಯೂಸಿಂಗ್ ಸ್ಕೋರಿಂಗ್. ಅಂದ್ರೆ ಒಂದು ಕ್ಲಸ್ಟರ್ ಒಂದು ಗುಂಪಿನಲ್ಲಿ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಸ್ಕೂಲ್ಗಳನ್ನ ಆಯ್ಕೆ ಮಾಡಿ ಒಂದು ಸ್ಕೋರಿಂಗ್ ಅನ್ನ ಮಾಡ್ತಾರೆ. ಸೊ ಸ್ಕೋರಿಂಗ್ ಮಾಡಲಿಕ್ಕೆ ಅವ್ರ ಹತ್ರ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಆ ಒಂದು ಮಾನದಂಡಗಳ ಆಧಾರದ ಮೇಲೆ ಸ್ಕೋರಿಂಗ್ ನ ಆಧಾರದ ಮೇಲೆ ಈ ಒಂದು KPS ಮ್ಯಾಗ್ನೆಟ್ ಶಾಲೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಸರ್ಕಾರದ ಉದ್ದೇಶವಾಗಿರುತ್ತೆ. ಸೊ ಇದರ ಗುರಿ ಏನು, ವಾಟ್ ಇಸ್ ದ ಏಮ್ ಆಫ್ ದಿಸ್ ಅಂದ್ರೆ ಕಾಂಪೋಸಿಟ್ ಆರ್ ರಿಸೋರ್ಸ್ ಸ್ಕೂಲ್ಸ್ ವಿತ್ ಮಿನಿಮಮ್ 1000 ಸ್ಟೂಡೆಂಟ್ಸ್ 2000 ಸ್ಟೂಡೆಂಟ್ಸ್ ಅಂದ್ರೆ ಕನಿಷ್ಠ 1200 ವಿದ್ಯಾರ್ಥಿಗಳನ್ನ ಹೊಂದಿರತಕ್ಕಂಥ ಸಂಯೋಜಿತ ಮತ್ತು ಸಂಪನ್ಮೂಲ ಶಾಲೆಗಳನ್ನಾಗಿ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಅಡ್ರೆಸಸ್ ಸ್ಮಾಲ್ ಸ್ಕೂಲ್ ಇಶ್ಯೂಸ್ ಅಂದ್ರೆ ಸಣ್ಣ ಶಾಲೆಗಳಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳೇನಿರುತ್ತೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಶಾಲೆಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಮರ್ಜಿಂಗ್ ಆಫ್ ನಿಯರ್ ಬೈ ಗೌರ್ಮೆಂಟ್ ಸ್ಕೂಲ್ಸ್ ಅಂದ್ರೆ 1 ಕಿಲೋಮೀಟರ್ ಇಂದ 5 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಒಂದು ಕಡೆ ಕ್ರೋಢೀಕರಿಸುವ ಮುಖಾಂತರ ಸೊ ಅದನ್ನ KPS ಮ್ಯಾಗ್ನೆಟ್ ಶಾಲೆಯಾಗಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಟೀಚರ್ಸ್ ಟ್ರಾನ್ಸ್ಫರ್ ಟು ಮ್ಯಾಗ್ನೆಟ್ ಸ್ಕೂಲ್. ಸೊ ಬೇರೆ ಬೇರೆ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಒಂದೇ ಮ್ಯಾಗ್ನೆಟ್ ಶಾಲೆಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಯಾರನ್ನು ಕೂಡ ರಿಮೂವ್ ಮಾಡೋದಿಲ್ಲ. ಸೊ ಆ ಒಂದು ಎಲ್ಲರನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಫಾರ್ ಸ್ಟೂಡೆಂಟ್ಸ್. ಆಬ್ವಿಯಸ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಗೌರ್ಮೆಂಟ್ ಶಾಲೆಗಳನ್ನ ಮರ್ಜ್ ಮಾಡಿದಾಗ ಸೊ ವಿದ್ಯಾರ್ಥಿಗಳಿಗೆ ಆ ಒಂದು ಡಿಸ್ಟೆನ್ಸ್ ಅಂತಕ್ಕಂಥದ್ದು ಹೆಚ್ಚಾಗುವ ಕಾರಣದಿಂದ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನ ಕೂಡ ಈ ಒಂದು KPS ಮ್ಯಾಗ್ನೆಟ್ ಶಾಲಾ ವ್ಯವಸ್ಥೆಯಲ್ಲಿ ನೀಡಲಾಗುತ್ತೆ. ಸೊ ಇನ್ನು ವಾಟ್ ಆರ್ KPS ಮ್ಯಾಗ್ನೆಟ್ ಸ್ಕೂಲ್ಸ್, ಇದರ ಕಾನ್ಸೆಪ್ಟ್ ಏನು ಅಂತ ನಾವು ನೋಡೋದಾದ್ರೆ ದೀಸ್ ಆರ್ ಸ್ಪೆಷಲಿ ಡೆವಲಪ್ಡ್ ಕಾಂಪೋಸಿಟ್ ಗೌರ್ಮೆಂಟ್ ಸ್ಕೂಲ್ಸ್ ಆಗಿರುತ್ತೆ. ಸೊ ಇದು LKG ಇಂದ ಹಿಡಿದು ಕ್ಲಾಸ್ 12 ವರೆಗೂ LKG ಇಂದ ಹಿಡಿದು 12ನೇ ತರಗತಿಯವರೆಗೂ ಎಲ್ಲ ಶಿಕ್ಷಣವನ್ನ ಒಂದೇ ಪ್ರಿಮೈಸಿಸ್ ಅಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡ್ತಕ್ಕಂಥ ಶಾಲೆಯನ್ನು ನಾವು KPS ಮ್ಯಾಗ್ನೆಟ್ ಅಂತ ಹೇಳ್ತೇವೆ. ಸೊ ಸೆಂಟ್ರಲ್ ರಿಸೋರ್ಸ್ ಸ್ಕೂಲ್ಸ್ ಇನ್ ಈಚ್ ಕ್ಲಸ್ಟರ್ ಅಂದ್ರೆ ಪ್ರತಿಯೊಂದು ಗುಂಪಿನಲ್ಲೂ ಒಂದು ಸೆಂಟ್ರಲ್ ರಿಸೋರ್ಸ್ ಸ್ಕೂಲ್ ಅಂತ ಮಾಡಲಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್ ಸ್ಮಾಲ್ ಗೌರ್ಮೆಂಟ್ ಸ್ಕೂಲ್ಸ್ ಅನ್ನೆಲ್ಲ ಮರ್ಜ್ ಮಾಡಿ ಒಂದು ಕ್ಲಸ್ಟರ್ ಅಂದ್ರೆ ಗುಂಪು ಅಂತ ಹೇಳ್ತೇವೆ. ಸೊ ಒಂದು ಕ್ಲಸ್ಟರ್ ಶಾಲೆಯಾಗಿ ಪ್ರಾರಂಭ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ.
ಪ್ರೊವೈಡ್ ಹೈ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್, ಟ್ರೈನ್ಡ್ ಟೀಚರ್ಸ್ ಅಂಡ್ ಮಾಡರ್ನ್ ಲರ್ನಿಂಗ್ ಫೆಸಿಲಿಟೀಸ್, ಅಂದ್ರೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ, ತರಬೇತಿ ನೀಡ್ತಕ್ಕಂಥ ಒಂದು ಪಡೆದ ಶಿಕ್ಷಕರು ಮತ್ತೆ ಆಧುನಿಕ ಕಲಿಕಾ ಸೌಲಭ್ಯಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ಒದಗಿಸತಕ್ಕಂಥ ಉದ್ದೇಶದಿಂದ 700 ಶಾಲೆಗಳನ್ನು ಮುಂದಿನ 2 ವರ್ಷಗಳಲ್ಲಿ ತೆರೆಯಲಾಗುತ್ತೆ. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್ ಅಥವಾ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಸ್ಟ್ರೆಂಥನ್ ಪಬ್ಲಿಕ್ ಸ್ಕೂಲಿಂಗ್ ಅಂದ್ರೆ ಸಾರ್ವಜನಿಕ ಶಾಲಾ ಶಿಕ್ಷಣವನ್ನ ಬಲಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ರಿಡ್ಯೂಸ್ ದ ನಂಬರ್ ಆಫ್ ಸ್ಮಾಲ್ ಲೋ ಎನ್ರೋಲ್ಮೆಂಟ್ ಸ್ಕೂಲ್ಸ್, ಅಂದ್ರೆ ತುಂಬಾ ಕಡಿಮೆ ವಿದ್ಯಾರ್ಥಿಗಳು ಇರ್ತಕ್ಕಂಥ ಶಾಲೆಗಳು, ಬಟ್ ಆದ್ರೂ ಕೂಡ ಅದನ್ನ ರನ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯ ಶಾಲೆಗಳನ್ನ ರಿಮೂವ್ ಮಾಡಿ ಅಥವಾ ಅದನ್ನ ಕ್ಲೋಸ್ ಮಾಡಿ, ಸೊ ಕನ್ಸಾಲಿಡೇಟ್ ಮಾಡಿ ಒಂದೇ ಕಡೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅನ್ನ ತರ್ತಕ್ಕಂಥ ಉದ್ದೇಶದಿಂದ ಈ ಒಂದು ಶಾಲೆಗಳನ್ನ ಈಗ ಪ್ರಾರಂಭ ಮಾಡಲಾಗ್ತಾ ಇದೆ. ಇಂಪ್ರೂವ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್, ರಿಟೆನ್ಷನ್ ಅಂಡ್ ಲರ್ನಿಂಗ್ ಔಟ್ಕಮ್ಸ್, ಅಂದ್ರೆ ವಿದ್ಯಾರ್ಥಿಗಳ ದಾಖಲಾತಿ, ರಿಟೆನ್ಷನ್ ಅಂದ್ರೆ ಅವರು ಶಾಲೆ ಬಿಡದಂತೆ ನೋಡಿಕೊಳ್ತಕ್ಕಂಥದ್ದು, ಮತ್ತೆ ಕಲಿಕಾ ಫಲಿತಾಂಶಗಳು ಅಂದ್ರೆ ಅವರ ಪ್ರಗತಿ, ಅವರ ಪ್ರೋಗ್ರೆಸ್, ಅವರ ಕಲಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಪ್ರೊವೈಡ್ ಅ ಒನ್ ಸ್ಟಾಪ್ ಕ್ಯಾಂಪಸ್ ಫಾರ್ ಆಲ್ ಸ್ಕೂಲ್ ಲೆವೆಲ್ಸ್, ಅಂದ್ರೆ ಎಲ್ಲಾ ಶಾಲಾ ಮಟ್ಟಗಳಿಗೆ ಒಂದೇ ಒಂದು ಕ್ಯಾಂಪಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕಾನ್ಸೆಪ್ಟ್ ನ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2025ರ ಪೇಟಾ ಇಂಡಿಯಾದ ವರ್ಷದ ವ್ಯಕ್ತಿ ಎಂದು ಯಾರನ್ನು ಹೆಸರಿಸಲಾಗಿದೆ? ಸೊ ಹೂ ಹ್ಯಾಸ್ ಬೀನ್ ನೇಮ್ಡ್ ಪೇಟಾ ಇಂಡಿಯಾಸ್ ಪರ್ಸನ್ ಆಫ್ ದಿ ಇಯರ್ 2025? ಪೇಟಾ ಅಂದ್ರೆ ಈ ಪ್ರಾಣಿಗಳಿಗೆ ದಯೆಯನ್ನ ತೋರಿಸ್ತಕ್ಕಂಥದ್ದು ಅಥವಾ ಅವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಗೆ ನಮ್ಮ ಭಾರತ ದೇಶದ ಯಾರನ್ನ ಪರ್ಸನ್ ಆಫ್ ದಿ ಇಯರ್ ಆಗಿ ಆಯ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರವೀನಾ ಟಂಡನ್ ರವರನ್ನ ಈ ವರ್ಷ 2025ನೇ ಸಾಲಿಗೆ ಪೇಟಾ, ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಆನಿಮಲ್ಸ್, ಅಂದ್ರೆ ಪ್ರಾಣಿಗಳನ್ನ ಕೂಡ ದಯೆಯಿಂದ ನೋಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ, ಸೊ ಅದಕ್ಕೆ ಪರ್ಸನ್ ಆಫ್ ದಿ ಇಯರ್ ಆಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ತುಂಬಾ ಫೇಮಸ್ ಪರ್ಸನಾಲಿಟೀಸ್ ಕೂಡ ಬೇರೆ ಬೇರೆ ವರ್ಷಗಳಲ್ಲಿ ಆಯ್ಕೆ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ 2021ರಲ್ಲಿ ಆಲಿಯಾ ಭಟ್, 2019ನಲ್ಲಿ ವಿರಾಟ್ ಕೊಹ್ಲಿಯನ್ನ ಆಯ್ಕೆ ಮಾಡಲಾಗಿರುತ್ತೆ, 2020ಯಲ್ಲಿ ಜಾನ್ ಅಬ್ರಹಾಮ್ ಅನ್ನ, 2018ನಲ್ಲಿ ಸೋನಮ್ ಕಪೂರ್ ಅನ್ನ. ಸೊ ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳನ್ನ ಇದಕ್ಕೆ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಸೊ 2025 ಅಲ್ಲಿ ರವೀನಾ ಟಂಡನ್ ರವರನ್ನ ಇದಕ್ಕೆ ಪರ್ಸನ್ ಆಫ್ ದಿ ಇಯರ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇವರನ್ನ ಆಯ್ಕೆ ಮಾಡಿದ್ದಾರೆ? ಫಾರ್ ಅವರ್ ಲಾಂಗ್ ಸ್ಟ್ಯಾಂಡಿಂಗ್ ಕಮಿಟ್ಮೆಂಟ್ ಟು ಆನಿಮಲ್ ವೆಲ್ಫೇರ್, ಅಂದ್ರೆ ಆ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಅವ್ರಿಗಿರ್ತಕ್ಕಂಥ ಒಂದು ದೀರ್ಘಾವಧಿಯ ಬದ್ಧತೆಯನ್ನ ಗುರುತಿಸಿರ್ತಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂದ್ರೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ವೀಗನ್ ಅಂಡ್ ಪ್ಲಾಂಟ್ ಬೇಸ್ಡ್ ಲಿವಿಂಗ್, ವೀಗನ್ ಅಂದ್ರೆ ನಾನ್ ವೆಜಿಟೇರಿಯನ್ ಅನ್ನ ಸೇವನೆ ಮಾಡ್ತಕ್ಕಂಥದ್ದು. ವೀಗನ್ ಅಂದ್ರೆ ನಾನ್ ವೆಜಿಟೇರಿಯನ್ಗಿಂತ ತುಂಬಾ ಶುದ್ಧವಾಗಿರ್ತಕ್ಕಂಥದ್ದು, ಅಂದ್ರೆ ಇವನ್ ಆನಿಮಲ್ಸ್ ಇಂದ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಅನ್ನು ಕೂಡ ಸೇವನೆ ಮಾಡದಿದ್ರೆ ಅವರನ್ನ ನಾವು ವೀಗನ್ ಅಂತ ಹೇಳ್ತೇವೆ. ಸಂಪೂರ್ಣವಾಗಿ ಪ್ಲಾಂಟ್ ಬೇಸ್ಡ್ ಆಹಾರವನ್ನ ಸೇವನೆ ಮಾಡ್ತಕ್ಕಂಥವ್ರನ್ನ ನಾವು ವೆಜಿಟೇರಿಯನ್ಗಿಂತ ಇನ್ನೂ ಒಂದು ಸ್ಟೆಪ್ ಅಡ್ವಾನ್ಸ್ ಆಗಿರ್ತಾರೆ. ಸೊ ಅವರನ್ನ ನಾವು ವೀಗನ್ ಅಂತ ಹೇಳ್ತೇವೆ. ಅಂಡ್ ಅಡ್ವೊಕೇಸಿ ಫಾರ್ ಕಮ್ಯುನಿಟಿ ಆನಿಮಲ್ಸ್, ಅಂದ್ರೆ ಈ ಒಂದು ಸಮುದಾಯ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿಪಾದನೆಯನ್ನ ಮಾಡ್ತಕ್ಕಂಥ ಒಂದು ಬದ್ಧತೆಯನ್ನ ಗುರುತಿಸಿ ಸೊ ಇವರನ್ನ ಈಗ ಆಯ್ಕೆ ಮಾಡಲಾಗಿರುತ್ತೆ. ಸೊ ಪೇಟಾ ಅಂದ್ರೆ ಏನು? ಪೇಟಾ ಅಂತಕ್ಕಂಥದ್ದು ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಆನಿಮಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ಪೀಪಲ್ ಫಾರ್ ದಿ ಎಥಿಕಲ್ ಅಂದ್ರೆ ಪ್ರಾಣಿಗಳನ್ನ ಕೂಡ ನಾವು ನೈತಿಕತೆಯಿಂದ ನೋಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದೊಂದು ನಾನ್ ಪ್ರಾಫಿಟ್ ಆನಿಮಲ್ ರೈಟ್ಸ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಲಾಭರಹಿತವಾಗಿರ್ತಕ್ಕಂಥ ಪ್ರಾಣಿ ಹಕ್ಕುಗಳ ಸಂಸ್ಥೆ ಇದಾಗಿರುತ್ತೆ. ಪಾರ್ಟ್ ಆಫ್ ದಿ ಗ್ಲೋಬಲ್ ಪೇಟಾ ನೆಟ್ವರ್ಕ್, ಅಂದ್ರೆ ಇದೇ ರೀತಿಯ ಒಂದು ನೆಟ್ವರ್ಕ್ ಜಾಗತಿಕವಾಗಿ ಕೂಡ ಇರುತ್ತೆ. ಸೊ ಅದರ ಒಂದು ಭಾಗವಾಗಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದನ್ನ ಫೌಂಡ್ ಮಾಡಿರ್ತಕ್ಕಂಥದ್ದು ಅಥವಾ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2000ನೇ ಇಸ್ವಿಯಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಮಿಷನ್ ಮತ್ತೆ ಫೋಕಸ್ಡ್ ಏರಿಯಾಸ್ ಏನು ಅಂತ ನಾವು ನೋಡೋದಾದ್ರೆ, ಪ್ರೊಟೆಕ್ಟಿಂಗ್ ಆನಿಮಲ್ಸ್ ಫ್ರಮ್ ಕ್ರೂಯಾಲಿಟಿ, ಅಂದ್ರೆ ಪ್ರಾಣಿಗಳನ್ನ ಕ್ರೌರ್ಯದಿಂದ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಪ್ರಮೋಟಿಂಗ್ ವೀಗನ್ ಅಂಡ್ ಕ್ರೂಯಾಲಿಟಿ ಫ್ರೀ ಲೈಫ್ ಸ್ಟೈಲ್, ಅಂದ್ರೆ ಸಸ್ಯಾಹಾರಿ ಮತ್ತೆ ಕ್ರೌರ್ಯ ಮುಕ್ತವಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ನಾವು ಉತ್ತೇಜನ ಮಾಡ್ತಕ್ಕಂಥದ್ದು. ಅಡ್ವೊಕೇಟಿಂಗ್ ಫಾರ್ ಆನಿಮಲ್ ರೈಟ್ಸ್ ಥ್ರೂ ಕ್ಯಾಂಪೇನ್ಸ್, ಇನ್ವೆಸ್ಟಿಗೇಷನ್ಸ್ ಅಂಡ್ ಎಜುಕೇಶನ್, ಅಂದ್ರೆ ಅಭಿಯಾನಗಳು, ಶಿಕ್ಷಣದ ಮುಖಾಂತರ ಪ್ರಾಣಿಗಳ ಹಕ್ಕನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವನ್ಯಜೀವಿ ಸಂರಕ್ಷಣೆಗಾಗಿ ಜಾಗತಿಕ ಪ್ರಾಣಿ ಕಲ್ಯಾಣ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ಏಷ್ಯನ್ ಯಾರು?
ಹೂ ಬಿಕೇಮ್ ದಿ ಯಂಗೆಸ್ಟ್ ಏಷ್ಯನ್ ಟು ವಿನ್ ಗ್ಲೋಬಲ್ ಆನಿಮಲ್ ವೆಲ್ಫೇರ್ ಅವಾರ್ಡ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಂತ್ ಅಂಬಾನಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಬಿಕಾಸ್ ಅವರು ವಂತಾರವನ್ನ ಸ್ಥಾಪನೆ ಮಾಡಿ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡುತ್ತಿರುವ ಕಾರಣದಿಂದ ಈ ಒಂದು ಜಾಗತಿಕ ಮಟ್ಟದ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇವರು ಯಂಗೆಸ್ಟ್ ಏಷ್ಯನ್ ಆಗಿರ್ತಾರೆ, ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಏಷ್ಯಾದ ಅತ್ಯಂತ ಕಿರಿಯ ವ್ಯಕ್ತಿ ಇವರಾಗಿರ್ತಾರೆ. ಸೊ ಈ ಒಂದು ಅವಾರ್ಡ್ ಅನ್ನ ಗ್ಲೋಬಲ್ ಆನಿಮಲ್ ವೆಲ್ಫೇರ್ ಅವಾರ್ಡ್ ಅಂತ ಹೇಳ್ತೇವೆ. ಸೊ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಅಂದ್ರೆ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಕೊಡ್ತಕ್ಕಂಥ ಒಂದು ವನ್ಯಜೀವಿ ಸಂರಕ್ಷಣೆಗಾಗಿ ಜಾಗತಿಕ ಪ್ರಾಣಿ ಕಲ್ಯಾಣ ಪ್ರಶಸ್ತಿ ಅಂತ ಇದನ್ನ ನಾವು ಹೇಳಲಾಗತ್ತೆ. ಸೊ ಏನಕ್ಕಾಗಿ ಇವರಿಗೆ ಕೊಟ್ಟಿದ್ದಾರೆ ಅಂದ್ರೆ ವಂತಾರ ಇನಿಷಿಯೇಟಿವ್, ವಂತಾರ ಉಪಕ್ರಮಕ್ಕಾಗಿ ಫೌಂಡರ್ ಅಂಡ್ ಲೀಡರ್ ಆಫ್ ವಂತಾರ ಅ ಲಾರ್ಜ್ ಸ್ಕೇಲ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಡ್ ರೆಸ್ಕ್ಯೂ ಸೆಂಟರ್. ಸೊ ಈ ಒಂದು ವಂತಾರವನ್ನ ಇವರು ಸ್ಥಾಪಕ ಮಾಡಿರ್ತಾರೆ, ಮತ್ತೆ ಅದರ ಲೀಡರ್ ಇನ್ ದ ಸೆನ್ಸ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇದನ್ನ ನಿರ್ವಹಣೆ ಮಾಡಲಾಗುತ್ತೆ. ಇದು ದೊಡ್ಡ ಪ್ರಮಾಣದ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಪಾರುಗಾಣಿಕೆ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿ ರೆಸ್ಕ್ಯೂ ಆಗುತ್ತೆ, ರಿಹ್ಯಾಬಿಲಿಟೇಷನ್ ಆಗುತ್ತೆ, ಮತ್ತೆ ರಿಕವರಿ ಮತ್ತೆ ಲಾಂಗ್ ಟರ್ಮ್ ಕೇರ್ ಅಂದ್ರೆ ಯಾವ್ದಾದ್ರು ಪ್ರಾಣಿಗಳಿಗೆ ಡಿಸೀಸ್ ಆಗಿದ್ದಾಗ ಅಥವಾ ಏನಾದ್ರೂ ಇಂಜುರಿ ಆಗಿದ್ದಾಗ ದೀರ್ಘಾವಧಿಯಾಗಿ ಅದನ್ನ ಆರೈಕೆ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನ ಇವರು ಸ್ಥಾಪನೆ ಮಾಡಿರ್ತಾರೆ. ಸೊ ಯೂಸಸ್ ಸೈಂಟಿಫಿಕ್, ಎಥಿಕಲ್ ಅಂಡ್ ಇಂಟರ್ನ್ಯಾಷನಲ್ ಗ್ರೇಡ್ ಆನಿಮಲ್ ವೆಲ್ಫೇರ್ ಪ್ರಾಕ್ಟೀಸಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳೇನಿರುತ್ತೆ ಸೊ ಅದರ ಒಂದು ವಿಜ್ಞಾನ ಆಧಾರಿತವಾಗಿ ಮತ್ತು ನೈತಿಕ ಆಧಾರಿತವಾಗಿ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅಂಡ್ ವರ್ಕ್ಸ್ ಆನ್ ಸ್ಪೀಶೀಸ್ ರೆಸ್ಟೋರೇಷನ್, ಹ್ಯಾಬಿಟ್ಯಾಟ್ ಕೇರ್ ಅಂಡ್ ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಅಂದ್ರೆ ಈ ಒಂದು ವಂತಾರ ಪ್ರಭೇದಗಳನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು ಅಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳನ್ನ ಸೊ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಆವಾಸ ಸ್ಥಾನಗಳನ್ನ ಆರೈಕೆ ಮಾಡ್ತಕ್ಕಂಥದ್ದು ಮತ್ತೆ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಗ್ಲೋಬಲ್ ಸಿಗ್ನಿಫಿಕೆನ್ಸ್ ಅಥವಾ ಇದರಿಂದ ಆಗ್ತಕ್ಕಂಥ ಜಾಗತಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಬ್ರಿಂಗ್ಸ್ ಇಂಟರ್ನ್ಯಾಷನಲ್ ಅಟೆನ್ಷನ್ ಟು ಇಂಡಿಯಾಸ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎಫರ್ಟ್ಸ್ ಅಂದ್ರೆ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳಿಗೆ ಅಂತಾರಾಷ್ಟ್ರೀಯ ಗಮನವನ್ನ ಸೆಳಿತಕ್ಕಂಥದ್ದು. ಸೊ ವಂತಾರದ ಪ್ರಮುಖ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಶೋ ಕೇಸಸ್ ಇಂಡಿಯಾಸ್ ಕೇಪಬಿಲಿಟೀಸ್ ಇನ್ ಎಥಿಕಲ್ ಸೈಂಟಿಫಿಕ್ ಬೇಸ್ಡ್ ಆನಿಮಲ್ ವೆಲ್ಫೇರ್ ಅಂದ್ರೆ ಜಗತ್ತಿಗೆ ನಮ್ಮ ಭಾರತ ದೇಶವನ್ನ ನೈತಿಕ ವಿಜ್ಞಾನ ನೇತೃತ್ವದ ಪ್ರಾಣಿ ಕಲ್ಯಾಣದ ಭಾರತದ ಸಾಮರ್ಥ್ಯಗಳನ್ನ ಜಗತ್ತಿಗೆ ತೋರಿಸ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ನಾವು ಇದನ್ನ ಕೂಡ ನೋಡಬಹುದಾಗಿರುತ್ತೆ. ಅಂಡ್ ನ್ಯೂ ಬೆಂಚ್ ಮಾರ್ಕ್ ಫಾರ್ ಕನ್ಸರ್ವೇಷನ್ ಮಾಡೆಲ್ ಇನ್ ಏಷ್ಯಾದಲ್ಲಿ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಹೊಸ ಮಾನದಂಡವನ್ನ ನಿಗದಿಪಡಿಸ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಅದರ ಜೊತೆಗೆ ಇಟ್ ಆಲ್ಸೋ ಎನ್ಕರೇಜಸ್ ಕೊಲಾಬರೇಷನ್ಸ್ ಅಂದ್ರೆ ಸಹಯೋಗವನ್ನ ಕೂಡ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸ್ವೈದ್ ದಿವಸ್ ಇದನ್ನ ನಾವು ಮಾರ್ಟಿರ್ಸ್ ಡೇ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಈ ರೀತಿ ಮಾರ್ಟಿರ್ಸ್ ಡೇ ಅಥವಾ ಮೃತಾತ್ವರ ದಿನವನ್ನ ನಾವು ಸಾಕಷ್ಟು ದಿನಾಂಕಗಳಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಟ್ ಈ ಸ್ವಹೀದ್ ದಿವಸ್ ಅಂತಕ್ಕಂಥದ್ದು ಇದನ್ನ ಅಸ್ಸಾಂನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಏನಿದರ ವಿಶೇಷತೆ ಏನು ಅಂದ್ರೆ ಸೊ ಇದನ್ನ ಡಿಸೆಂಬರ್ 10ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಹಾನರ್ ದಿ ಮಾರ್ಟಿಸ್ ಆಫ್ ದಿ ಅಸ್ಸಾಂ ಮೂವ್ಮೆಂಟ್ 1979ರಿಂದ 1985 ಮಧ್ಯದಲ್ಲಿ ಅಸ್ಸಾಂ ಚಳುವಳಿಯಲ್ಲಿ ಪ್ರಾಣ ತ್ಯಾಗವನ್ನ ಮಾಡಿರ್ತಕ್ಕಂಥವರಿಗೆ ಗೌರವವನ್ನ ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನ ತಮ್ಮ ಪ್ರಾಣವನ್ನ ಅವರು ತ್ಯಾಗ ಮಾಡಿರ್ತಾರೆ ಫಾರ್ ದಿ ಅಸ್ಸಾಂಸ್ ಐಡೆಂಟಿಟಿ, ಕಲ್ಚರ್, ಅವರ ಗುರುತು, ಅವರ ಸಂಸ್ಕೃತಿ ಮತ್ತೆ ಈ ಇಂಡಿಜಿನಸ್ ಅಸ್ಸಾಮೀಸ್ ಅಂತ ಹೇಳ್ತೇವೆ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಅಸ್ಸಾಂರವರ ಹಕ್ಕುಗಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಭಾಗವಾಗಿ ತಮ್ಮ ಪ್ರಾಣವನ್ನ ನೀಡಿರ್ತಕ್ಕಂಥವರಿಗೆ ಗೌರವವನ್ನ ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ವಾಟ್ ಇಟ್ ಕಮಾಮರೇಟ್ಸ್ ಇದು ಏನನ್ನ ನೆನಪಿಸಿಕೊಳ್ಳುತ್ತೆ ಅಂತ ನಾವು ನೋಡೋದಾದ್ರೆ 855+ ಅಸ್ಸಾಮೀಸ್ ಮಾರ್ಟಿಸ್ ಅಂದ್ರೆ 855ಕ್ಕೂ ಹೆಚ್ಚು ಅಸ್ಸಾಮಿಗಳು ತಮ್ಮ ಪ್ರಾಣವನ್ನ ಈ ಒಂದು ಚಳುವಳಿಯಲ್ಲಿ ಅವರು ತ್ಯಾಗ ಮಾಡಿರ್ತಾರೆ. ಅಸ್ಸಾಂ ಎಜಿಟೇಷನ್ ಅ ಮಾಸ್ ಮೂವ್ಮೆಂಟ್ ಲೆಡ್ ಬೈ AASU ಮತ್ತೆ AIAGSP ಇವರೇನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇವರಿಬ್ಬರು ಸಂಘಟನೆಗಳು ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಚಳುವಳಿ ಇದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಚಳುವಳಿಯನ್ನ ಮಾಡಿರ್ತಾರೆ ಅಂದ್ರೆ ಮೂವ್ಮೆಂಟ್ ಡಿಮ್ಯಾಂಡೆಡ್ ದಿ ಡಿಟೆಕ್ಷನ್ ಅಂಡ್ ಡಿಪಾರ್ಷನ್ ಆಫ್ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಪ್ರೈಮರ್ಲಿ ಫ್ರಮ್ ಬಾಂಗ್ಲಾದೇಶ್ ಅಂದ್ರೆ ಪ್ರಾಥಮಿಕವಾಗಿ ಬಾಂಗ್ಲಾದೇಶದಿಂದ ನಮ್ಮ ಭಾರತ ದೇಶಕ್ಕೆ
ಅಕ್ರಮವಾಗಿ ವಲಸೆ ಬಂದಿರತಕ್ಕಂಥ ಬಾಂಗ್ಲಾದೇಶಿಗರನ್ನ ಗುರುತಿಸಿ ಅವರನ್ನ ಅಲ್ಲಿಂದ ಗಡೀಪಾರು ಮಾಡ್ತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಕ್ಕಂಥ ಒಂದು ಚಳುವಳಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು 6 years ಮಾಸ್ ಪ್ರೊಟೆಸ್ಟ್ ಆಗಿರುತ್ತೆ. ಅಂದ್ರೆ 1, 2 ಅಥವಾ 1 ತಿಂಗಳು 2 ತಿಂಗಳಲ್ಲ, ಸೊ ನಿರಂತರವಾಗಿ 6 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಒಂದು ಸಾಮೂಹಿಕ ಪ್ರತಿಭಟನೆ ಇದಾಗಿರುತ್ತೆ. ಸೊ ಇದನ್ನ ಲೀಡ್ ಮಾಡಿರ್ತಕ್ಕಂಥವ್ರು ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್, ಆಲ್ ಅಸ್ಸಾಂ ಗಾನಾ ಸಂಗ್ರಾಮ್ ಪರಿಷತ್ ಅಂತಕ್ಕಂಥ 2 ಸಂಘಟನೆಗಳು ಸೊ ಈ ಒಂದು ಚಳುವಳಿಗಳನ್ನ ಮುನ್ನಡೆಸಿರ್ತವೆ. ಅಂಡ್ ಕಲ್ಮಿನೇಟೆಡ್ ಇನ್ ಅಸ್ಸಾಂ ಅಕಾರ್ಡ್ 1985, 1985ರಲ್ಲಿ ಅಸ್ಸಾಂ ಒಪ್ಪಂದ ಮಾಡಿಕೊಳ್ಳುವ ಮುಖಾಂತರ ಈ ಒಂದು ಚಳುವಳಿ ಅಂತ್ಯಗೊಳ್ಳುತ್ತೆ. ಸೊ ಇದರಿಂದ ನಾವು ಅಸ್ಸಾಂ ಅಕಾರ್ಡ್ ಅಂದ್ರೆ ಏನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ 1985 ದಿನಾಂಕ ಗೊತ್ತಿರಲಿ, 1985ರಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದರ ಪಾರ್ಟೀಸ್ ಅಂದ್ರೆ ಈ ಒಂದು ಒಪ್ಪಂದದ ಭಾಗವಾಗಿರ್ತಕ್ಕಂಥ ಪಾರ್ಟೀಸ್ ಯಾರ್ಯಾರು ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಅಸ್ಸಾಂ, ಆ ಒಂದು ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಮತ್ತೆ ಅಸ್ಸಾಂ ಗಾನಾ ಸಂಗ್ರಾಮ್ ಪರಿಷತ್ ಏನಿದೆ ಸೊ ಇವರ ಮಧ್ಯ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ ರೆಸಲ್ಯೂಷನ್ ಆಫ್ 6 year agitation by this organization, identification and deportation of the illegal ಬಾಂಗ್ಲಾದೇಶಿ ಮೈಗ್ರೆಂಟ್ಸ್, ಅಂದ್ರೆ ಇಲ್ಲಿಗಲ್ ಆಗಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರನ್ನ ಗಡೀಪಾರು ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಇದರಲ್ಲಿ ಕ್ಲಾಸ್ 6 ಅಂತ ಬರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಕ್ಲಾಸ್ 6 ಅಲ್ಲಿ ಬರ್ತಕ್ಕಂಥ ಅಂದ್ರೆ ಅಸ್ಸಾಂ ಅಕಾರ್ಡ್ ಅಲ್ಲಿ ಬರ್ತಕ್ಕಂಥ ಕ್ಲಾಸ್ 6 ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಸೇಫ್ ಗಾರ್ಡ್ಸ್ ಫಾರ್ ಅಸ್ಸಾಮೀಸ್ ಪೀಪಲ್, ಅಂದ್ರೆ ಅಸ್ಸಾಮಿನ ಸ್ಥಳೀಯ ಜನರಿಗೆ ಒಂದು ಸಂರಕ್ಷಣೆಯನ್ನ ನೀಡ್ತಕ್ಕಂಥದ್ದು. Constitutional, legislative and administrative safeguards to protect and promote Assamese culture, social and linguistic identity and heritage. ಅಂದರೆ ಅಸ್ಸಾಮಿ ಜನರ ಒಂದು ಭಾಷೆ, ಅವರ ಆಚರಣೆಗಳು, ಅವರ ಸಾಮಾಜಿಕ ಆಚರಣೆಗಳು ಎಲ್ಲವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕ್ಲಾಸ್ ಅನ್ನ ನಾವು ಕ್ಲಾಸ್ 6 ಅಂತ ಹೇಳ್ತಕ್ಕಂಥದ್ದು. ಅದರ ಜೊತೆಗೆ NRC ಅಂತ ಬರುತ್ತೆ. ಏನ್ NRC ಅಂದ್ರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಸ್ ಅಂತ ಕರಿತೇವೆ. ಆಕ್ಚುಲಿ ಇದು ಇನ್ನೂ ಕೂಡ ಕಂಪ್ಲೀಟ್ ಆಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಏನಿದು NRC ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಕಂಪಲೇಷನ್ ಆಫ್ ಇಂಡಿಯನ್ ಸಿಟಿಸನ್ಸ್ ಇನ್ ಅಸ್ಸಾಂ, ಅಸ್ಸಾಂನಲ್ಲಿ ಭಾರತೀಯ ನಾಗರಿಕರು ನಿಜವಾಗಲೂ ಯಾರು ಅದನ್ನ ಕಂಪೈಲೇಷನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು NRC ಅಂತ ಕರಿತೇವೆ. ಸೊ ಅಬ್ಜೆಕ್ಟಿವ್ ಏನು, ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಅಸರ್ಟೈನ್ ಲೆಜಿಟಿಮೆಸಿ ಆಫ್ ಸಿಟಿಸನ್ಸ್ ವರ್ಸಸ್ ಫಾರಿನರ್ಸ್, ಫಾರಿನರ್ಸ್ ಯಾರು, ಇಂಡಿಯನ್ಸ್ ಯಾರು ಅಂತಕ್ಕಂಥ ಒಂದು ಲೆಜಿಟಿಮೆಸಿಯನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇದರ ಔಟ್ಕಮ್ ಏನು ಅಂದ್ರೆ 2019 ಅಪ್ಡೇಟೆಡ್ NRC ರಿವೀಲ್ಡ್ ಓವರ್ 1.9 ಮಿಲಿಯನ್ ಅಪ್ಲಿಕೆಂಟ್ಸ್ ನಾಟ್ ಇನ್ಕ್ಲೂಡೆಡ್, ಅಂದ್ರೆ 1.9 ಮಿಲಿಯನ್ ಅಪ್ಲಿಕೆಂಟ್ಸ್ ಸೊ ಇದರೊಳಗಡೆ ಸೇರಿಲ್ಲ. ಐ ಮೀನ್ ಟು ಸೇ ಭಾರತ ದೇಶಕ್ಕೆ ಸಂಬಂಧಪಟ್ಟಿಲ್ಲ ಅಂತಕ್ಕಂಥ ಒಂದು ಫೈಂಡಿಂಗ್ ಅನ್ನ 2019ರಲ್ಲಿ ಮಾಡಲಾಗಿರುತ್ತೆ. ಸೊ ಇದರ ಅಪ್ಡೇಟ್ ಅನ್ನ ನಾವು ನೋಡೋದಾದ್ರೆ ಕಮೆನ್ಸ್ಡ್ ಇನ್ 2013 ಫಾಲೋಯಿಂಗ್ ಸುಪ್ರೀಂ ಕೋರ್ಟ್ ಆರ್ಡರ್. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ನ ಮೇರೆಗೆ ಇದನ್ನ ಮತ್ತೆ 2013ರಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಹಿಸ್ಟರಿಯನ್ನ ನಾವು ನೋಡೋದಾದ್ರೆ ಫಸ್ಟ್ NRC ಇನ್ ಅಸ್ಸಾಂ ಕ್ರಿಯೇಟೆಡ್ ಇನ್ 1951, 1951ರಲ್ಲೇ ಮೊದಲ ಬಾರಿಗೆ ಈ ಒಂದು NRC ಅನ್ನ ಅಸ್ಸಾಂ ಅಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಅದು ಕೂಡ ಕಂಪ್ಲೀಟ್ ಆಗಿರೋದಿಲ್ಲ. ಸೊ ಆರಿಜಿನ್ ಇದು ಯಾವ ರೀತಿ ಇದರ ಮೂಲ ಬಂತು ಅಂತ ನಾವು ನೋಡೋದಾದ್ರೆ ಆಸ್ ಪರ್ 1985 ಅಸ್ಸಾಂ ಅಕಾರ್ಡ್ ಐಡೆಂಟಿಫೈಡ್ Bangladesh migrants entering post midnight on March 24, 1971. ಸೊ ಇದು ಕಟ್ ಆಫ್ ಡೇಟ್, ಅಂದ್ರೆ 1971 ಮಾರ್ಚ್ 24ರ ನಂತರ ಬಂದಿರತಕ್ಕಂಥ ಬಾಂಗ್ಲಾದೇಶಿಗಳನ್ನ ಇಲ್ಲಿಂದ ಡಿಪಾರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯು ಶುಡ್ ನೋ ದಿ ಕಟ್ ಆಫ್ ಡೇಟ್. ಕಟ್ ಆಫ್ ಡೇಟ್ ಬಂದು 24ನೇ ಮಾರ್ಚ್ 1971 ವಾಸ್ ಫಿಕ್ಸ್ಡ್ ಆಸ್ ಅ ಕಟ್ ಆಫ್ ಡೇಟ್. ಮೈಗ್ರೆಂಟ್ಸ್ ಹೂ ಎಂಟರ್ಡ್ ಬಿಫೋರ್ ದಿಸ್ ಡೇಟ್ ಟು ಬಿ ರೆಕಗ್ನೈಸ್ಡ್ ಆಸ್ ಇಂಡಿಯನ್ ಸಿಟಿಸನ್ಸ್, ಅಂದ್ರೆ ಈ ಒಂದು ದಿನಾಂಕಕ್ಕಿಂತ ಮುಂಚೆ ಬಂದಿರತಕ್ಕಂಥವ್ರು ಭಾರತೀಯ ನಾಗರಿಕರಾಗ್ತಾರೆ. ಬಟ್ ಇದರ ನಂತರ ಬಂದಿರತಕ್ಕಂಥವ್ರನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಅಸ್ಸಾಂ ಅಕಾರ್ಡ್. ಮತ್ತೆ NRC ಗೆ ಸಂಬಂಧಪಟ್ಟಂತೆ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ NRC ಅನ್ನ ರಿಪೀಟೆಡ್ಲಿ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಯಾವ ಸರ್ಕಾರ ಕೂಡ ಅದನ್ನ ಮೋಸ್ಟ್ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಫಸ್ಟ್ ಇಂಟರ್ನ್ಯಾಷನಲ್ ದಂಗಲ್ ಅಂಡ್ ರುಸ್ತಮ್ ಟೈಟಲ್ 2025, 2025ರ ಮೊದಲ ಅಂತಾರಾಷ್ಟ್ರೀಯ ದಂಗಲ್ ಮತ್ತು ರುಸ್ತಮ್ ಪ್ರಶಸ್ತಿ. ಸೊ ಈ ಒಂದು ಪ್ರಶಸ್ತಿಯನ್ನ
ನಾವು ಈ ಒಂದು ಇಂಟರ್ನ್ಯಾಷನಲ್ ದಂಗಲ್ ಅನ್ನ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಇದನ್ನ ಆಯೋಜನೆ ಮಾಡಲಾಗಿರುತ್ತೆ. ಸೊ ಇನ್ಕ್ಲೂಡ್ಸ್ ನ್ಯೂ ರುಸ್ತಮ್ ಇ ಜಮ್ಮು ಕಾಶ್ಮೀರಿ ಟೈಟಲ್. ಸೊ ಈ ಒಂದು ಟೈಟಲ್ ಅನ್ನ ರುಸ್ತಮ್ ಇ ಜಮ್ಮು ಕಾಶ್ಮೀರಿ ಪ್ರಶಸ್ತಿ ಅಂತ ಕರಿತೇವೆ. ಸೊ ಇದನ್ನ ಮೌಲಾನಾ ಆಜಾದ್ ಸ್ಟೇಡಿಯಂ ಜಮ್ಮುನಲ್ಲಿ ಈ ಒಂದು ಈವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಆರ್ಗನೈಸರ್ಸ್ ಯಾರು ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಸ್ಪೋರ್ಟ್ಸ್ ಕೌನ್ಸಿಲ್ ನ ವತಿಯಿಂದ ಆರ್ಗನೈಸ್ ಮಾಡಲಾಗಿರುತ್ತೆ. ಜಮ್ಮು ಅಂಡ್ ಕಾಶ್ಮೀರ್ ಇಂಡಿಯನ್ ಸ್ಟೈಲ್ ರೆಸ್ಲಿಂಗ್ ಅಸೋಸಿಯೇಷನ್ ಕೂಡ ಇದರ ಭಾಗವಾಗಿರುತ್ತೆ. ಪಾರ್ಟಿಸಿಪೆಂಟ್ಸ್ ಯಾರು ಅಂದ್ರೆ ಇಂಡಿಯಾ, ಇರಾನ್ ಅಂಡ್ ಸೆವರಲ್ ಅದರ್ ಕಂಟ್ರೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತವೆ. ಸೊ ಮಿಕ್ಸ್ ಆಫ್ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ಅನ್ನ ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಡೇ ಅಥವಾ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ, ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 9ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಭ್ರಷ್ಟಾಚಾರವನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಗಳ ಭಾಗವಾಗಿ ಇದನ್ನ ಆಚರಣೆ ಮಾಡ್ತಾರೆ. ಸೊ ನಮ್ಮ ಭಾರತ ದೇಶ ಈ ಒಂದು ಇಂಡಿಯಾ CPI ರ್ಯಾಂಕ್ 2024 ಅಥವಾ ಇಂಡೆಕ್ಸ್ ರಿಲೀಸ್ ಆಗಿರ್ತಕ್ಕಂಥದ್ದು 25ರಲ್ಲಿ. ಸೊ ಈ ಒಂದು ಕರಪ್ಷನ್ ಇಂಡೆಕ್ಸ್ ನಲ್ಲಿ ನಮ್ಮ ಭಾರತ ದೇಶ 180 ರಾಷ್ಟ್ರಗಳಲ್ಲಿ 96ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಅಂದ್ರೆ ಕರಪ್ಷನ್ ಅಲ್ಲಿ ನಾವು ಬಹಳ ಜಾಸ್ತಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ನಮ್ಮ ಅಂಕಗಳು 100ಕ್ಕೆ ನಾವು ಕೇವಲ 38 ಅಂಕಗಳನ್ನು ಮಾತ್ರ ನಾವು ಗಳಿಸಿರ್ತೇವೆ. ಸೊ ಡಿಕ್ಲೈನಿಂಗ್ ಟ್ರೆಂಡ್ ಓವರ್ ಪ್ರೀವಿಯಸ್ ಇಯರ್ ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ರ್ಯಾಂಕ್ ಕಡಿಮೆ ಆಗ್ತಾ ಇದೆ. ಐ ಮೀನ್ ಟು ಸೇ ನಾವಿನ್ನೂ ಕೂಡ ಜಾಸ್ತಿ ಕರಪ್ಷನ್ ಕಡೆಗೆ ಮೂವ್ ಆಗ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಈ ಒಂದು ಪಬ್ಲಿಕ್ ಸೆಕ್ಟರ್ ಟ್ರಾನ್ಸ್ಪರೆನ್ಸಿ ಏನಿರುತ್ತೆ ಸೊ ಅದರ ಮೇಲೆ ಸವಾಲುಗಳನ್ನ ಒಡ್ಡಿರ್ತಕ್ಕಂಥ ಒಂದು ಸೂಚ್ಯಾಂಕ ಇದಾಗಿರುತ್ತೆ. ಸೊ ಕೀ ಇಶ್ಯೂಸ್ ಯಾವ್ದು ಅಂದ್ರೆ ಬ್ಯೂರೋಕ್ರಾಟಿಕ್ ಡಿಲೇಸ್ ಮತ್ತೆ ರೆಡ್ ಟೇಪಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಅಧಿಕಾರಶಾಹಿ ವಿಳಂಬ ಮತ್ತೆ ರೆಡ್ ಟೇಪಿಸಮ್ ಅಂತ ಹೇಳ್ತೇವೆ. ರೆಡ್ ಟೇಪಿಸಮ್ ಅಂದ್ರೆ ನಮ್ಮ ಫೈಲ್ ಮುಂದಕ್ಕೆ ಹೋಗೋದಿಲ್ಲ ಅಂಟಿಲ್ ಅನ್ಲೆಸ್ ವಿ ಪೇ ಮನಿ, ನಮ್ಮ ಫೈಲ್ ಅಲ್ಲೇ ಇರುತ್ತೆ. ಸೊ ರೆಡ್ ಅಂದ್ರೆ ಸ್ಟಾಪ್ ಅಂತ, ಅದನ್ನು ನಾವು ರೆಡ್ ಟೇಪಿಸಮ್ ಅಂತ ಹೇಳ್ತೇವೆ. ಇದು ನಮ್ಮ ಭಾರತ ದೇಶದಲ್ಲಿ ಕ್ಲೆರಿಕಲ್ ಲೆವೆಲ್ ಇಂದ ಹೈಯೆಸ್ಟ್ ಲೆವೆಲ್ ಆಫ್ ಬ್ಯೂರೋಕ್ರಸಿ ವರೆಗೂ ಇರತಕ್ಕಂಥ ಒಂದು ಕರಪ್ಷನ್ ಲೆವೆಲ್ ಆಗಿರುತ್ತೆ. ಅಂಡ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂಡ್ ವೀಕ್ ಓವರ್ ಸೈಟ್ ಅಂದ್ರೆ ರಾಜಕೀಯ ಪ್ರಭಾವ ಬಹಳ ಹೆಚ್ಚಾಗಿರುತ್ತೆ. ದುರ್ಬಲವಾಗಿರ್ತಕ್ಕಂಥ ಮೇಲ್ವಿಚಾರಣೆ ವ್ಯವಸ್ಥೆ ಇದಕ್ಕೆ ಕಾರಣವಾಗಿರುತ್ತೆ. ಅಂಡ್ ಕರಪ್ಷನ್ ಇನ್ ಪಬ್ಲಿಕ್ ಸರ್ವಿಸಸ್ ಅಂಡ್ ಪ್ರಕ್ಯೂರ್ಮೆಂಟ್, ಸಾರ್ವಜನಿಕ ಸೇವೆಗಳು ಮತ್ತೆ ಖರೀದಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರ. ನೀಡ್ ಫಾರ್ ಸ್ಟ್ರಾಂಗರ್ ಎನ್ಫೋರ್ಸ್ಮೆಂಟ್ ಅಂಡ್ ವಿಸಲ್ ಬ್ಲೋವರ್ ಪ್ರೊಟೆಕ್ಷನ್ ಅಂದ್ರೆ ಇದಕ್ಕೆ ಬಲವಾದ ಜಾರಿ ಪ್ರಯತ್ನಗಳನ್ನ ಮಾಡಬೇಕಾಗಿರುತ್ತೆ. ಮತ್ತೆ ವಿಸಲ್ ಬ್ಲೋವರ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಕರಪ್ಷನ್ ನಡೀತಾ ಇದೆ ಅಂತ ತಿಳಿಸ್ತಕ್ಕಂಥವ್ರಿಗೆ ನಾವು ಹೆಚ್ಚಿನ ಸಂರಕ್ಷಣೆಯನ್ನ ನೀಡ್ತಕ್ಕಂಥದ್ದು ಕೂಡ ಸೊ ನಾವು ಅನಿವಾರ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಲೀಸ್ಟ್ ಕರಪ್ಷನ್ ಅನ್ನ ಹೊಂದಿರತಕ್ಕಂಥ ಕಂಟ್ರಿಗಳು ಡೆನ್ಮಾರ್ಕ್ ಮತ್ತೆ ಫಿನ್ಲ್ಯಾಂಡ್, ಅತ್ಯಂತ ಕಡಿಮೆ ಭ್ರಷ್ಟಾಚಾರವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು. ಇವನ್ ಸಿಂಗಾಪುರ್ ಮತ್ತೆ ನ್ಯೂಜಿಲೆಂಡ್ ಕೂಡ ಅತ್ಯಂತ ಕಡಿಮೆ ಭ್ರಷ್ಟಾಚಾರವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಮೋಸ್ಟ್ ಕರಪ್ಟ್ ಕಂಟ್ರೀಸ್ ಯಾವುದು ಅಂದ್ರೆ ಸೌತ್ ಸುಡಾನ್, ಸೊಮಾಲಿಯಾ ಮತ್ತೆ ವೆನೆಜುವಾಲಾ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರವನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರಗಳ ಪಟ್ಟಿಗೆ ಸೇರಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1020. ಇಟ್ ಇಸ್ ಆಕ್ಚುಲಿ ಸೊ ವಿಡಿಯೋ ಇಲ್ಲಿ ಪಾಸ್ ಮಾಡಿಕೊಂಡು ಪ್ರಶ್ನೆಯನ್ನು ಓದಿ, ಇದು ಪ್ರಶ್ನೆ ಸಂಖ್ಯೆ 1. ಸೊ ಓದಿ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.